ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ಬಡವರ ಒಂದು ಏಳಿಗೆಗಾಗಿ ಹಗಲಿರುಳು ದುಡಿತಂತ ಪಕ್ಷ ಯಾವುದಂತ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ನಾವು ನೋಡಿದ್ದೇವೆ, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಕಳೆದ ವರ್ಷ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬರಬೇಕಾದ್ರೆ 5 ಗ್ಯಾರಂಟಿಗಳನ್ನು ಕೊಡ್ತು. ಇದನ್ನು ಬಹಳ ಅಪಹಾಸ್ಯ ಮಾಡಿದ್ರು ವಿರೋಧ ಪಕ್ಷದವರು. ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ಕಸದ ಬುಟ್ಟಿಗೆ ಹಾಕಿ ಅನ್ನುವಂಥ ಮಾತನ್ನು ಹೇಳಿದ್ರು. ಇವತ್ತು ಒಂದು ಮನೆಯಲ್ಲಿ ಒಂದು ಗೃಹಿಣಿ ಒಂದು ಗಂಡನ ಹತ್ರ 500 ರೂಪಾಯಿ ತಗೊಳ್ಬೇಕಂತಾದ್ರೂ ಮನೆಯಲ್ಲಿ ಅವರಿಗೆ ಸ್ವಲ್ಪ ವೈಮನಸ್ಸು ಉಂಟಾಗುತ್ತೆ. ಯಾಕಂದ್ರೆ ಗಂಡನಿಗೂ ಪಾಪ ತನ್ನ ಅವರ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ಆಗ್ತಾ ಇಲ್ಲ, ತೊಂದರೆಗಳಾಗ್ತಿದ್ದಾವೆ. ಇಂಥ ಸಮಯದಲ್ಲಿ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೊಟ್ಟಂತ 5 ಗ್ಯಾರಂಟಿಗಳು ಇವತ್ತು ಪ್ರತಿಯೊಂದು ಮನೆಗೆ 5 ರಿಂದ 7 ಸಾವಿರ ರೂಪಾಯಿ ತನಕ ಕೊಡ್ತಾ ಇದೆ. ಇದರಿಂದ ಆ ಗಂಡನೇ ಹೆಂಡತಿ, ಆ ಗೃಹಿಣಿ ತನ್ನ ಗಂಡನಿಗೆ ನನಗೆ ಇಷ್ಟು ದುಡ್ಡಿದೆ, ಇವತ್ತು ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಿ ಅಂತ ಗೊತ್ತಿದೆ ನನಗೆ, ಇದರಿಂದ 500 ರೂಪಾಯಿ ನೀವು ಇಟ್ಕೊಳ್ಳಿ ಅಂತ ಹೇಳುವಂತ ಮಾತು ಇವತ್ತು ಬರ್ತಾ ಇದೆ. ಆ ಒಂದು ಕುಟುಂಬ ಅನ್ಯೋನ್ಯವಾಗಿದೆ, ಮಕ್ಕಳನ್ನು ಒಳ್ಳೆ ರೀತಿಯಿಂದ ಬೆಳೆಸ್ತಿದ್ದಾರೆ. ಇದು ಯಾರಿಂದ ಸಾಧ್ಯ ಅಂತ ಹೇಳಿದ್ರೆ ಕೇವಲ ಕಾಂಗ್ರೆಸ್ ಪಕ್ಷದವರಿಂದ ಮಾತ್ರ ಸಾಧ್ಯ. ಅದನ್ನು ಮಾಡಿ ತೋರಿಸಿದ್ದೇವೆ. ಇದನ್ನು ನಾವು ಮನೆ ಮುಂದೆ ಇಟ್ಕೊಂಡು ಹೋಗ್ತೇವೆ. ಇದರ ಫಲಾನುಭವಿಗಳಿದ್ದಾರೆ. ಖಂಡಿತವಾಗ್ಲೂ ಇನ್ನು ಒಳ್ಳೆಯ ಕೆಲಸ ಮಾಡಿದನ್ನು ಯಾರು ಕೂಡ ಮರೀಲಿಕ್ಕಿಲ್ಲ. ದೇವರು ಮೆಚ್ಚುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಅದರಿಂದ ಖಂಡಿತವಾಗ್ಲೂ ನಮಗೆ ಆಶೀರ್ವಾದ. ಮೋದಿ ಸರ್, ನಾನು ಇಲ್ಲಿ ಮೋದಿ ಎದುರಲ್ಲಿ ಚುನಾವಣೆಗೆ ನಿಲ್ತಾ ಇಲ್ಲ, ನಾನು ಬ್ರಜೇಶ್ ಚೌಟರ ಎದುರಲ್ಲಿ ನಿಂತಿದ್ದೀನಿ ಸರ್. ಎಲ್ಲ ಸಮಾಜಗಳು ನೋಡಿ, ಭಾರತದಲ್ಲಿ ನಮ್ಮಲ್ಲಿ ನಮ್ಮ ಪದ್ಧತಿ ಇದೆ, ವಿವಿಧ ಧರ್ಮಗಳಿದೆ. ಜಾತಿ ಧರ್ಮದಲ್ಲಿ ಪದ್ಮರಾಜನೇ ಯಾವುದೋ ಒಂದು ನಾನು ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಂತ ಅರ್ಜಿಯಕ್ಕೆ ಹುಟ್ಟಿದ್ದವನಲ್ಲ, ಅಥವಾ ನೀವು ಕೂಡ ಅಲ್ಲ, ಅಥವಾ ಇವರು ಕೂಡ ಅಲ್ಲ. ಇದೊಂದು ನಮ್ಮ ಸಂಪ್ರದಾಯದಂತೆ ನಾವು ಬಂದಿದ್ದೇವೆ. ಆದರೆ ನಾವು ಇಲ್ಲಿ ಹುಟ್ಟಿದ ನಂತರ ಪ್ರತಿಯೊಂದು ನಾವು ನಮ್ಮ ಜಾತಿ ಯಾವುದಿದೆ, ನಮ್ಮ ಜಾತಿ ನಮ್ಮ ಧರ್ಮವನ್ನು ಗೌರವ ಕೊಡುವರೊಟ್ಟಿಗೆ ಇನ್ನೊಂದು ಧರ್ಮಕ್ಕೆ ನಾವು ಗೌರವವನ್ನು ಕೊಟ್ಟರೆ ಖಂಡಿತವಾಗ್ಲೂ ಅದು ಮಾನವ ಧರ್ಮ ಅಲ್ಲಿ ಉದ್ಭವಾಗುತ್ತೆ. ಇದು ನಾವೆಲ್ಲರೂ ಪಾಲಿಸಬೇಕಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಮುಂದೆ ಎಲ್ಲರನ್ನು ಕರೆದುಕೊಂಡು ಮುಂದೆ ಹೋಗ್ಲಿಕ್ಕಿದ್ದೇವೆ. ನೋಡಿ, ಕೇವಲ ಗ್ಯಾರಂಟಿ ಮಾತ್ರಗಳಲ್ಲ, ನಾನಿಲ್ಲಿ ಹೇಳಿದೆ, ಆವಾಗದಿಂದ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ 40 ವರ್ಷಗಳ ಕಾಂಗ್ರೆಸ್ ಎಂಪಿಗಳಿದ್ರು, ಶ್ರೀನಿವಾಸ್ ಮಲ್ಯರ್ ಅವರಿದ್ರು. ಇವತ್ತು ಅವರಿಗೆ ಹೋಗಿ ಮೊದಲು ನಾವು ಅವರಿಗೆ ಕೈ ಮುಗ್ದು, ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಅವರು ಮಾಡಿರುವಂತಹ ಸಾಧನೆಗಳು. ಹಾಗೆ ಜನಾರ್ದನ್ ಪೂಜಾರಿ ಅವರಿದ್ದಾರೆ, ಕೆ ಶೆಟ್ಟಿ ಅಂತವರಿದ್ದಾರೆ. ಇವರು ಒಂದು 40 ವರ್ಷದಲ್ಲಿ ಮಾಡಿದಂಥದ್ದು ಏರ್ಪೋರ್ಟ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಪೋರ್ಟ್ ಆಗಿರ್ಬೋದು, KREC ಇರ್ಬೋದು, ನಮ್ಮ ಇದು MCF ಇರ್ಬೋದು, MRPL ಇರ್ಬೋದು, ಬಹಳಷ್ಟು ಪ್ರಾಜೆಕ್ಟ್ಗಳು ಇಲ್ಲಿದೆ. ಸ್ವಾಮಿ, ನಾನು ನಿಮ್ಮ ಹತ್ರ ಕೇಳ್ತಿದ್ದೇನೆ, ಇಲ್ಲಿ 91ರಿಂದ ಬಿಜೆಪಿಯ ಎಂಪಿಗಳು ಇಲ್ಲಿ ಇದ್ದಾರೆ. ನಾವು ಇಂಥದ್ದನ್ನೊಂದು ಯೋಜನೆಯನ್ನು ಮಾಡಿದ್ದೇವೆ ಅಂತ ನೀವು ಎದೆ ತಟ್ಟಿ ಹೇಳುವಂತ ಒಂದು ಯೋಜನೆ ಇದ್ರೆ ನೀವು ಹೇಳಿ, ಜನರ ಮುಂದೆ ಇಡಿ, ನಾವು ಒಪ್ತೇವೆ ನಿಮ್ಮನ್ನು. ನೀವು ಪ್ರತಿ ಬಾರಿ ಕ್ಯಾಂಡಿಡೇಟ್ಗಳನ್ನು ಚೇಂಜ್ ಮಾಡ್ತಾ ಇದ್ದೀರಿ. ಇದರಿಂದ ಗೊತ್ತಾಗುತ್ತೆ ನಿಮ್ಮವರಿಂದ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಿಮ್ಮನ್ನು ಜನರು ಕೈ ಹಿಡಿದಿಲ್ಲ ಅಂತ ಹೇಳಿ. ನೀವು ಕ್ಯಾಂಡಿಡೇಟ್ಗಳನ್ನು ಚೇಂಜ್ ಮಾಡಿದ್ರೆ ಆಗೋದಿಲ್ಲ, ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ಅಂತದನ್ನು ತೋರಿಸಿ ನಿಮ್ಮ ಮುಂದೆ. ಆ ಜನಗಳಿಗೆ ನೀವು ಭಾವನಾತ್ಮಕವಾಗಿ ಜನರನ್ನು ನೀವು ಯಾಮರಿಸ್ತಿದ್ದೀರಿ, ಭಾವನಾತ್ಮಕವಾಗಿ. ಸ್ವಾಮಿ, ನಾನು ಹೇಳ್ತಿದ್ದೇನೆ, ರಾಜಕೀಯ ಮಾಡಿ, ನಾನು ಹೇಳ್ತಾ ಇದ್ದೇನಲ್ಲ, ಪ್ರಜಾಪ್ರಭುತ್ವ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಹಬ್ಬ. ಇದನ್ನು ಒಳ್ಳೆ ರೀತಿಯಿಂದ ನಾವು ಆಚರಣೆ ಮಾಡುವ, ಅಭಿವೃದ್ಧಿಯ ಕೆಲಸಗಳನ್ನು ವಿಚಾರವನ್ನು ಇಟ್ಕೊಂಡು ನಾವು ಮುಂದೆ ಹೋಗುವ. ನಾವು ಬೇರೆ ಭಾವನಾತ್ಮಕ ವಿಚಾರಗಳಿಗೆ ಹೋಗುದು ಬೇಡ. ಯಾಕೆಂತ ಹೇಳಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಈಗ ಇರ್ಬೋದು, ಅವರನ್ನು ಕಳೆದ 4-5 ಟರ್ಮ್ ಅಲ್ಲಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇದೊಂದು ವೀಲ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಜನಗಳಿಗೆ ಪ್ರಬುದ್ಧರಾಗಿದ್ದಾರೆ ಮತದಾರರು. ಖಂಡಿತ ಈ ಬಾರಿಯ ಕೈ ಹಿಡಿತಾರೆ ಅನ್ನೋ ಧೈರ್ಯ ನನಗಿದೆ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.